ಇವತ್ತು ನಾವು ಎಲ್ಲ ಪ್ರಗತಿಪರ ಸಂವಿಧಾನ ಅನುಯಾಯಿಗಳು ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಇವತ್ತೊಂದು ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಏನಂದರೆ, ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು CM ಅವರಿಗೆ ಯಾವ್ದು RSS ಬಗ್ಗೆ ಒಂದು ಚಟುವಟಿಕೆ ಬಗ್ಗೆ ಅಪೀಲ್ ಮಾಡಿರ್ತಾರೆ, ಆ ಅಪೀಲ್ಗೆ RSS ಅವರು ಬಾಯಿ ಬಂದಂಗೆ ತಮ್ಮ ಮನಸ್ಸು ಬಂದಂಗೆ ಮಾತಾಡ್ತಾರೆ. ಒಬ್ಬರು RSS ಈಗಾಗಲೇ ಹೇಳಿದೆ, RSS CT ರವಿ, ಪ್ರತಾಪ್ ಸಿಂಹ, ಇವ್ರಿಗೆ ಇತಿಹಾಸನೇ ಗೊತ್ತಿಲ್ಲ ಅಥವಾ ಇತಿಹಾಸ ಮಸಲಕ್ಕೆ ನೋಡ್ತಿದ್ದಾರೆ ಅಂತ ನಂಗೆ ಅನಿಸ್ತು. ಯಾಕಂದರೆ ಈ ದೇಶದಲ್ಲಿ RSSನ್ನು 3 ಸಲ ಬ್ಯಾನ್ ಆಗಿತ್ತು. ಆ ಬ್ಯಾನ್ ಆದ್ಮೇಲೆ ಯಾರು ಕೈಕಾಲು ಬಿದ್ರಿ? ನಿಮ್ಮ ಸಂಸದರು ಎಷ್ಟು ಜನ ಕೈಕಾಲು ಬಿದ್ರಿ? ಎಷ್ಟು ಪತ್ರ ಬರೆದ್ರಿ? ಅಂದರೆ ನನ್ನ ಉದ್ದೇಶ, ನನ್ನ ಹೇಳಿಕೆ ಏನಂದ್ರೆ, ನಿಮ್ಮ RSS ಸಂಸ್ಕೃತಿನೇ ಕ್ಷಮೆ ಕೇಳೋದು, ಬೇರೆ ಏನಿಲ್ಲ. ದೇಶ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ. ದೇಶಕ್ಕೆ ಯಾವುದರ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು, ಯಾರ ಜನರಿಗೆ ಸಹಕಾರ ಮಾಡಬೇಕು ಅನ್ನೋದಿಲ್ಲ. ಯಾವುದೇ ಪ್ರವಾಹ ಬರಲಿ, ಏನೇ ಬರಲಿ, ಯಾವ ಬಂದರೂ ಬರ್ತಿಲ್ಲ, ಬಂದು ಒಂದು ಫೋಟೋ ಹೊಡ್ಸ್ಕೊಂಡು ಹೋಗೋದು ಕೆಲಸ ಮಾಡ್ತದೆ ಇತ್ತಿತ್ತಲಾಗ. ಅಂದರೆ ಸಾರಿ ಕಲ್ಚರ್ ಅಂತೀರ? ಎಸ್, 100%. ಯಾಕಂದರೆ ಜನರಿಗೆ ಅವ್ರಿಗೆ ಒನ್ಲಿ ಅದು ಏನಂತಾರೆ, ನಮ್ಮ ಕಡೆ ಬಾಯಿಗೆ ಬೆಣ್ಣೆ ಹಚ್ಚ ಕೆಲಸ ಮಾಡ್ತಾರೆ, ಆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಜನರಿಗೆ ಯಾರು RSSದಾಗಿದ್ದಾರೆ, RSS ಚೀಫ್ಗಳು ಯಾರದಾರ? ಒಬ್ಬರು ಯಾರ ಬ್ಯಾಕ್ವರ್ಡ್ ಅದಾರ? ಯಾರೂ ಇಲ್ಲ. ಇಲ್ಲಿವರೆಗೆ ಯಾರ ಬ್ಯಾಕ್ವರ್ಡಿಗೆ ಮಾಡಿದಾರ? ಯಾಕೆ ಮಾಡಿಲ್ಲ? ಏನು ನೀವು ಬ್ಯಾಕ್ವರ್ಡ್ SC ST ಜನ, ಇವು ಜನರುಗಳಿಗೆ ನೀವು ಕೈಯಲ್ಲಿ ಕೋಲ್ ಕೊಟ್ಟು ದಶಕ ಏನಂತಾರಕ್ಕೆ ಆತಂಕ ಸೃಷ್ಟಿ ಮಾಡೋ ಕೆಲಸ ಮಾಡ್ತೀರಿ. ಅಂಥದ್ದು ಮಾಡಬೇಡ್ರಿ ಅನ್ನೋ ಉದ್ದೇಶ. ಯಾಕಂದರೆ ಪ್ರಿಯಾಂಕ್ ಅವ್ರಿಗೆ ಹೇಳಿದ ಸ್ಪಷ್ಟ ತಿಳ್ಕೊಬೇಕು, ಯಾವ RSS ಚಟುವಟಿಕೆ ಆಗ್ತವೆ, ಯಾವ ಶಾಖೆಗಳಾಗ್ತವೆ, ಶಾಖೆಗಳಲ್ಲಿ ಒಂದು ಪ್ರದರ್ಶನ ಮಾಡ್ತಾರೆ, ಕೋಲ್ ಪ್ರದರ್ಶನ, ಅವರು ದೊಣ್ಣೆಯಿಂದ ಪ್ರದರ್ಶನ ಮಾಡಿ ತೋರಿಸ್ತಾರೆ. ಅದು ಒಂದು ಭಯ ಹುಟ್ಟಿಸೋಂಥ ಒಂದು ರೀತಿ ಇದೆ. ಆ ರೀತಿಯನ್ನು ಇದನ್ನು ಟ್ರೆಂಡನ್ನು ನಮ್ಮ ಮಕ್ಕಳಿಗೆ ಕಲಿಸಕ್ಕೆ ಹೋಗ್ತಾರೆ. ಅಂದ್ರೆ ಮಕ್ಕಳಿಗೆ ಯಾವ ಇದರಲ್ಲಿ ಹೋಗ್ಬೇಕಂತ್ರಿ? ನಿಮ್ಮ ಮಕ್ಕಳು ನೀವು ಯಾರು ಮಿನಿಸ್ಟರ್ ಇದ್ರಿ, ಆ ಮಿನಿಸ್ಟರ್ ಮಕ್ಕಳು ಯಾರು ಶಾಖೆಗೆ ಹೋಗ್ತಾರೆ? RSS ಕೋಲ್ ಹಿಡಿತಾರ? ಯಾರು ಜಗಳಕ್ಕೆ ಬರಲ್ಲ. ನೀವು ಎಂದು ಪಥಸಂಚಲನ ಮಾಡ್ತೀರಿ ಅಂದು ಎಲ್ಲ ಮಿನಿಸ್ಟರ್ಗಳು ತನ್ನ ಕೈಯಾಗ ಒಂದು ದೊಣ್ಣೆ ಹಿಡ್ಕೊಂಡು ಪೋಸ್ ಕೊಡ್ತೀರಿ. ಅದಕ್ಕೆ ಬಿಟ್ಟು ಯಾವತ್ತೂ ಕೂಡ ದೇಶಾಭಿಮಾನ ಬಗ್ಗೆ ನೀವು ಮಾತಾಡಿಲ್ಲ, ದೇಶ ಬಗ್ಗೆ ಯಾವುದು ಕೆಲಸ ಮಾಡಿಲ್ಲ. 1925ರಿಂದ 2025ರವರೆಗೆ ಒಂದರ ಪ್ರಿಯಾಂಕ್ ಅವ್ರಿಗೆ 10 ಕಡೆ ನಾನು 5 ಕೇಳ್ತೀನಿ. 5 ಯಾವುದೊಂದು ಒಳ್ಳೆಯ ಕೆಲಸ ಮಾಡಿದೆ ಅಂದರೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನೀವು ಬಹಿರಂಗವಾಗಿ ಹೇಳ್ರಿ, ಅದಕ್ಕೆ ನಾವು ಒಪ್ಕೋತೀವಿ. ಇಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಫಾರಿನ್ಗೆ ಹೋಗಿದ್ದಾರೆ, ಇಲ್ಲ ಲೋಕಲ್ನಾಗ ಇಲ್ಲ, ಅವ್ರು ಬಂದ ತಕ್ಷಣ ಅವರು ರಿಯಾಕ್ಷನ್ ಮಾಡ್ತಾರೆ. ಪ್ರಿಯಾಂಕ ಇವರು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮೊನ್ನೆ ಫೇಸ್ಬುಕ್ ಮಾಡಿದ್ದಾರೆ, ಸರ್ಕಾರದ ಪರವಾಗಿ ಹೇಳಿದ್ದಾರೆ. ಯಾರು ಇದಿಲ್ಲ ಅಂದ್ರೆ DCM ಮಾಡಿದ್ದಾರೆ, CM ಮಾಡಿದ್ದಾರೆ, ಜಾರಕಿಹೊಳಿ ಅವರು ಮಾಡಿದ್ದಾರೆ, ಕೆಲವು ಮಂದಿ ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಹೇಳಿಕೆ ಕೊಡೋಕೆ ಬರಲ್ಲ, ಒಬ್ಬೊಬ್ರು ಯಾರು